ನಗರದ ಸರ್ಕಾರಿ ವಿಜ್ಞಾನದಲ್ಲಿ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹ 2024ರ ಪ್ರಯುಕ್ತ ವನ್ಯಜೀವಿಗಳ ಪೋಸ್ಟರ್ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಪ್ರಾಂಶುಪಾಲರಾದ ಪ್ರಸನ್ನಕುಮಾರ್ ಮಾತನಾಡಿ, ನಾವು ಈ ದಿನ ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹದ ಆಚರಣೆ ಪ್ರಯುಕ್ತ ಎಕ್ಸಿಬಿಷನ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ನಾವು ಅನೇಕ ವನ್ಯಜೀವಿಗಳನ್ನು ಕಳೆದುಕೊಂಡಿದ್ದೇವೆ. ವನ್ಯಜೀವಿಗಳನ್ನು ಪುನಃ ಮರಳಿ ಪಡೆಯಲು ಸಾಧ್ಯವಿಲ್ಲ. ವನ್ಯಜೀವಿಗಳ ರಕ್ಷಣೆ ನಮ್ಮ ಎಲ್ಲರ ಹೊಣೆ. ಆದ್ದರಿಂದ ಸರ್ಕಾರ ವನ್ಯಜೀವಿಗಳ ಸಪ್ತಾಹ ಆಯೋಜಿಸಿ ಜನಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವನ್ಯಜೀವಿಗಳ ಸಂರಕ್ಷಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ವನ್ಯಜೀವಿಗಳನ್ನು ಫೋಟೋದಲ್ಲಿ ಕಾಣಬೇಕಾಗುತ್ತದೆ ಎಂದರು. ರಾಷ್ಟ್ರೀಯ ವನ್ಯಜೀವಿ ಸಪ್ತಾಹದ ಆಚರಣೆ ಪ್ರಯುಕ್ತ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ದೀವಿ. ಈ ವನ್ಯಜೀವಿ ಸಪ್ತಾಹವನ್ನು ಯಾಕೆ ಮಾಡಬೇಕು ಅಂದರೆ, ಕಾಡಿನಲ್ಲಿರುವಂಥ ವನ್ಯಜೀವಿಗಳು ಅಳಿವಿನ ಅಂಚಿನಲ್ಲಿದ್ದಾವೆ. ಬಹಳಷ್ಟು ಜೀವಿಗಳನ್ನು ನಾವು ಈಗಾಗಲೇ ಕಳೆದುಕೊಂಡಿದ್ದೀವಿ. ಆ ವನ್ಯಜೀವಿಗಳನ್ನ ಮತ್ತೆ ಮರಳಿ ಪಡೀಲಿಕ್ಕೆ ಆಗೋದಿಲ್ಲ. ಒಂದು ಸರಿ ಅದು ಎಕ್ಸ್ಟಿಂಕ್ಟ್ ಆದರೆ ಮತ್ತೆ ಅದನ್ನು ಪಡೀಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ವನ್ಯಜೀವಿಗಳನ್ನು ಪ್ರೊಟೆಕ್ಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಆದ್ದರಿಂದ ಸರ್ಕಾರ ಸಹ ವನ್ಯಜೀವಿ ಸಪ್ತಾಹ ಅಂತ ಮಾಡಿ ಜನಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸಬೇಕು. ಯಾಕೆಂದರೆ ಅರಿವು ಮೂಡಿಸಿದಾಗ ಅದರ ವ್ಯಾಲ್ಯೂ ಗೊತ್ತಾದಾಗ ಜನಗಳೇ ಆಗಲಿ ಮತ್ತು ಪಬ್ಲಿಕ್ಕೇ ಆಗಲಿ ಅದನ್ನು ಪ್ರೊಟೆಕ್ಟ್ ಮಾಡೋ ರೀತಿಯಲ್ಲಿ ಇದು ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಡೋಡೋ ಬರ್ಡ್ ಅನ್ನೋ ಒಂದು ಬರ್ಡು ಮಾರಿಷಸ್ ಐಲ್ಯಾಂಡಲ್ಲಿ ಭಾಳಷ್ಟು ಇತ್ತು. 1950ರಲ್ಲಿ ಒಂದು 2 ಲಕ್ಷಕ್ಕಿಂತ ಹೆಚ್ಚಿನ ಬರ್ಡ್ಗಳು ಮಾರಿಷಸ್ ಐಲ್ಯಾಂಡಲ್ಲಿ ಡೋಡೋ ಬರ್ಡ್ ಇತ್ತು. ಆದರೆ ಮನುಷ್ಯನ ದುರಾಸೆಯಿಂದ ಡೋಡೋ ಬರ್ಡ್ ಈಗ ಮಾರಿಷಸ್ ಐಲ್ಯಾಂಡ್ ಒಂದೂ ಇಲ್ಲ, ಎಕ್ಸ್ಟಿಂಕ್ಟ್ ಆಗಿದೆ. ಆ ಒಂದು ಬರ್ಡ್ ಎಕ್ಸ್ಟಿಂಕ್ಟ್ ಆಗಿರೋದ್ರಿಂದ ಸುಮಾರು 2,500ಕ್ಕೂ ಹೆಚ್ಚು ಪ್ರಭೇದದ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಧರ್ಮಚಂದ್ರ, ಡಾಕ್ಟರ್ ಲತಾ, ಶಿವಕುಮಾರ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.